ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಮಾಜಿ ಸಿಎಂ ಸದಾನಂದ ಗೌಡರು ನಮ್ಮ ಜೊತೆ ಡಿಬೇಟ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ 137ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದೀರಿ, ಏನ್ ಹೇಳ್ತೀರಿ ಸರ್? ನಿಮ್ಮ ಮುಖದಲ್ಲಿ ನಗು ಇದೆ, ರಿಸಲ್ಟ್ ಕೂಡ ಹಾಗೆ ಕಾಣಿಸ್ತಾ ಇದೆ, ಏನ್ ಹೇಳ್ತೀರಿ ಸರ್? ಪ್ರಾಯಶಃ ಸಾಧಾರಣವಾಗಿ ಇದು ಬಿಹಾರದ ಜನತೆಯ ನಿಜವಾದ ಒಂದು ಆಡಳಿತ ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳೋದಕ್ಕೆ ಒಂದು ಹೊಸ ದಿಕ್ಸೂಚಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ಸುಮಾರು 20 ವರ್ಷಗಳಿಂದ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಆಡಳಿತ ಮಾಡ್ತಾ ಇದ್ದರೂ ಕೂಡ ಇವತ್ತಿನ ಚುನಾವಣಾ ಫಲಿತಾಂಶ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿದೆ, ಒಂದು ಅಕ್ಸೆಪ್ಟಬಿಲಿಟಿ ಕೊಟ್ಟಿದೆ. ಆ್ಯಂಟಿ ಇನ್ಕಂಬೆನ್ಸಿ ಅಂತ ಹೇಳುವಂಥದ್ದನ್ನು ತೆಗೆದು ಇವತ್ತು ಒಳ್ಳೆಯ ಆಡಳಿತ ಕೊಟ್ಟವರಿಗೆ ಜನಾಶೀರ್ವಾದ ಮಾಡ್ತಾರೆ ಅಂತ ಹೇಳೋದಕ್ಕೆ ಇವತ್ತಿನ ಚುನಾವಣೆಯ ಆ ಫಲಿತಾಂಶದ ದಿಕ್ಸೂಚಿ ತೋರಿಸ್ತಾ ಇದೆ. ಸದಾನಂದ ಗೌಡ ಸರ್, ಏನು ವರ್ಕ್ ಆಗಿರಬಹುದು ಬಿಹಾರದಲ್ಲಿ ತಮ್ಮ ಪಕ್ಷಕ್ಕೆ ಅಂತ ನಮ್ಗನ್ಸುತ್ತೆ? ಬಿಜೆಪಿ ಹಾಗೆ ಜೆಡಿಯು ಮೈತ್ರಿಕೂಟಕ್ಕೆ 20 ವರ್ಷಗಳ ಅಧಿಕಾರ, ಮಿಡ್ಲಲ್ಲಿ ಆ ಕಡೆ ಈ ಕಡೆ ಹೋಗಿ ಬಂದ್ರು ನಿತೀಶ್ ಕುಮಾರ್, ಅದು ಬೇರೆ ಪ್ರಶ್ನೆ. ಏನು ವರ್ಕ್ ಆಗಿದೆ ಸರ್? ನೋಡಿ, ಒಂದು ಈ ಡಬಲ್ ಇಂಜಿನ್ ಸರ್ಕಾರ ಎರಡು ಕೂಡ ಏಕಮುಖವಾಗಿ ಒಂದೇ ಕಡೆ ಹೋಗುವಂಥ ಒಂದು ವ್ಯವಸ್ಥೆ, ಅದು ಅದರ ಮುಖಾಂತರ ಅಭಿವೃದ್ಧಿಗೆ ಪೂರಕವಾದಂಥ ಎಲ್ಲ ಚಟುವಟಿಕೆಗಳು ನಡೀತದೆ ಅಂತ ಹೇಳುವಂಥದ್ದನ್ನು ಜನ ತಿಳ್ಕೊಂಡಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು, ನೀವು ನೋಡಿದಿರಿ, ಈ ಬಾರಿ ಚುನಾವಣೆಗೋಸ್ಕರ ಅಲ್ಲ, ಬಿಹಾರ ಒಂದು ಹಿಂದುಳಿದ ರಾಜ್ಯ, ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಹೇಳುವಂಥದ್ದನ್ನು ಮನಗಂಡು ಬಿಹಾರಕ್ಕೆ ಭಾರಿ ದೊಡ್ಡ ರೀತಿಯ ಆರ್ಥಿಕ ಸಹಕಾರಗಳನ್ನು ಕೊಟ್ಟು ಅಲ್ಲಿಯ ಜನರ ಮನಸ್ಸು ಗೆಲ್ಲುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಷನ್, ಸ್ಟೇಟ್ ಅಡ್ಮಿನಿಸ್ಟ್ರೇಷನ್, ನಿತೀಶ್ ಕುಮಾರ್ ಒಂದು ಕರಪ್ಷನ್ ಫ್ರೀ ಚೀಫ್ ಮಿನಿಸ್ಟರ್, ಅವರ ಮೇಲೆ ಆರೋಪಗಳಿಲ್ಲ, ಅಥವಾ ಕುಟುಂಬ ರಾಜಕಾರಣಗಳಿಲ್ಲ, ಅಥವಾ ಇವತ್ತಿನ ದಿನದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಹೇಳುವಂಥ ಆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದಕ್ಕೆ ಪೂರಕವಾದಂಥದ್ದನ್ನು ಮಾಡಿದ್ದಾರೆ. ಇದನ್ನೆಲ್ಲವನ್ನು ನೋಡಿದರೆ ಒಂದು ಕಡೆಯಿಂದ ಕೇಂದ್ರದಿಂದ ಒಳ್ಳೆಯ ಅದಕ್ಕೆ ಬೇಕಾದಂಥ ಸಪೋರ್ಟ್ಗಳು, ರಾಜ್ಯದಲ್ಲಿ ಅದರ ಯಶಸ್ವಿ ಇಂಪ್ಲಿಮೆಂಟೇಷನು, ಇದು ಎರಡು ಇವತ್ತು ನಮಗೆ ಪ್ರಬಲವಾದಂಥ ಒಂದು ಜನಾಶೀರ್ವಾದಕ್ಕೆ ಕಾರಣ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ, 20 ವರ್ಷಗಳ ಕಾಲ ಆಡಳಿತ ಮಾಡಿದ್ರೆ ಸರ್, ನಿಮ್ಮ ಮೈತ್ರಿಕೂಟ ಆಡಳಿತ ಮಾಡ್ತು. ಇನ್ ಬಿಟ್ವೀನ್ ಆಗೊಮ್ಮೆ ಈಗೊಮ್ಮೆ ಆ ಕಡೆ ಈ ಕಡೆ ಹೋಗಿ ಬಂದ್ರು ಕೂಡ ಹೆಚ್ಚು ಕಮ್ಮಿ 2 ದಶಕಗಳ ಕಾಲ ನಿಮ್ಮ ಹಾಗೆ ಜೆಡಿಯು ಮೈತ್ರಿಕೂಟದ ಆಡಳಿತ. 20 ವರ್ಷ ಆಡಳಿತ ಮಾಡಿದವರಿಗೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಕು ಅನ್ನುವಂಥ ಅನಿವಾರ್ಯ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ನೀವು ಮಾಡಿದಂಥ ಅಭಿವೃದ್ಧಿ ಇರಲಿಲ್ವಾ ಸರ್? ಯಾವ ಕಾರಣಕ್ಕಾಗಿ ಅಲ್ಲಿ ಗ್ಯಾರಂಟಿ ಘೋಷಣೆ ಮಾಡಬೇಕಾದಂಥ ಸಿಚುವೇಶನ್ NDA ಮೈತ್ರಿಕೂಟಕ್ಕೆ ನಿರ್ಮಾಣ ಆಯಿತು ಅಂತ ಹೇಳಿ ಸದಾನಂದ ಗೌಡ್ರೆ. ನೋಡಿ, ಒಂದು ನಾನು ಹೇಳುವಂಥದ್ದು, 10,000 ರೂಪಾಯಿ ಚುನಾವಣಾ ಪೂರ್ವವಾಗಿ ಮಹಿಳೆಯರಿಗೆ ಕೊಡುವಂಥ ಒಂದು ಕೆಲಸ ಕಾರ್ಯಗಳನ್ನು ನಿತೀಶ್ ಕುಮಾರ್ ಮಾಡಿದ್ದಾರೆ. ಅದೊಂದು ಫ್ರೀಬೀಸ್. ಈಗ ನಾವು ಕರ್ನಾಟಕದಲ್ಲಿ ಏನು 5 ಫ್ರೀಬೀಸ್ಗಳನ್ನು ಹೇಳಿದ್ದಾರೆ, ಅದೇ ರೀತಿದ್ದು ಅಂತ ಜನ ಭಾವಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಇನ್ನೊಂದು ಆ್ಯಂಗಲ್ ಇದೆ. ಒಂದು ರೀತಿಯಲ್ಲಿ ಜನರ ಅಕ್ಸೆಪ್ಟಬಿಲಿಟಿ ಇದ್ದು ಆಡಳಿತ ನಡೆಸ್ತಾ ಇರುವಂಥ ಸಂದರ್ಭಗಳಲ್ಲಿ ಸರ್ಕಾರದಿಂದ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳೋದಕ್ಕೆ ಒಂದು ಆರ್ಥಿಕ ಸಹಕಾರಗಳನ್ನು ಕೊಡಬೇಕಾದಂಥ ಒಂದು ವ್ಯವಸ್ಥೆಗಳಿತ್ತು. ಕೇವಲ ಚುನಾವಣೆಗೆ ಪೂರ್ವವಾಗಿ, ಚುನಾವಣೆ ಘೋಷಣೆ ಆಗಲಿಕ್ಕೆ ಸ್ವಲ್ಪ ದಿವಸ ಹಿಂದೆ ಕೊಟ್ಟರು ಅಂತ ಹೇಳಿದ ತಕ್ಷಣ ಇದಲ್ಲ, ಆರ್ಥಿಕವಾಗಿ ಯಾರ್ಯಾರಿಗೆ ಏನೇನು, ಈಗ ಗೃಹ ಉಪಯೋಗಿ ವಸ್ತುಗಳ ಬಗ್ಗೆ ಅಥವಾ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕೊಟ್ಟದ್ದನ್ನು ಎಲ್ಲವನ್ನ ಫ್ರೀಬಿಗಳು ಅಂತ ನಾವು ಹೇಳಲಿಕ್ಕೆ ಬ್ರ್ಯಾಂಡ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ಫ್ರೀಬಿಗಳಾದರೆ ಬರೀ 10,000 ರೂಪಾಯಿ ಕೊಡಬೇಕಾಗಿರಲಿಲ್ಲ. ಫ್ರೀಬಿ ಅಂತ ಆದರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಶಾಶ್ವತವಾದಂಥ ಮುಂದಿನ ವ್ಯವಸ್ಥೆಗಳನ್ನು ಕೊಡಬಹುದಿತ್ತು. ತಿಂಗಳು ಇಷ್ಟು ಕೊಡ್ತೀವಿ, ನಿಮಗೆ ಅಲ್ಲಿ ಫ್ರೀ ಕೊಡ್ತೀವಿ, ಇಲ್ಲಿ ಫ್ರೀ ಕೊಡ್ತೀವಿ ಅಂತ ಹೇಳ್ಬೋದಿತ್ತು. ಇದು ಹಾಗೆಲ್ಲ, ನಿಮ್ಮ ಆರ್ಥಿಕ ಸಬಲೀಕರಣಕ್ಕೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಕಸುಬುಗಳನ್ನು ಮಾಡುವಂಥವರಿಗೆ ಒಂದು ರೀತಿ ಸಹಕಾರಿಯಾಗಿ ಇದನ್ನು ಕೊಟ್ಟದ್ದು ಅಂತ ಹೇಳುವಂಥದ್ದು ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ. ರೈಟ್ ಸರ್, ಈ ಬಾರಿಯ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ
ಮಹಿಳಾ ಮತದಾರರು ಬಹಳ ದೊಡ್ಡ ಮಟ್ಟದಲ್ಲಿ ವೋಟನ್ನು ಹಾಕಿದ್ದಾರೆ. ಓವರ್ ಆಲ್ ಮೋರ್ ದ್ಯಾನ್ 72% ವೋಟಿಂಗ್ ಆಗಿದೆ ಮಹಿಳಾ ಮತದಾರರಿಂದ. ಈಗೇನು ನೀವು ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ರಿ, ಅದು ಕೆಲವನ್ನ ಫ್ರೀ ಬೀಸ್ ಅಂತ ಅದನ್ನ ಸಾರಾಸಗಟಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಅಭಿವೃದ್ಧಿಯ ಯೋಜನೆಗಳು ಜನರಿಗೆ ರೀಚ್ ಆಗಬೇಕು ಅಂತ ಹೇಳಿ ಮಾಡಿದ್ದು ಅಂತ ಹೇಳಿ. ಬಟ್ ವಿಪಕ್ಷಗಳು ಏನು ಆರೋಪ ಮಾಡ್ತಾ ಇದ್ದಾವೆ ಅಂತಂದ್ರೆ, ನೀವು ಮಾಡಿದಂಥ ಅಭಿವೃದ್ಧಿ ಯೋಜನೆಗಳಿಗಿಂತಾನು ಆ ಲಾಸ್ಟ್ ಮೂಮೆಂಟ್ ನಲ್ಲಿ ಇನ್ನೇನು ಎಲೆಕ್ಷನ್ ಘೋಷಣೆಯಾಗಬೇಕು ಅದಕ್ಕಿಂತ 1 ವಾರ 2 ವಾರ 3 ವಾರ ಮುಂಚೆ ನೀವು ಘೋಷಣೆ ಮಾಡಿದಂಥ ಮುಖ್ಯಮಂತ್ರಿ ರೋಜ್ಗಾರ್ ಯೋಜನಾ ಅಕೌಂಟಿಗೆ ಹೋದಂತ 10,000 ರೂಪಾಯಿ ಅದು ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಅಲ್ಲ, ನಾನು ಒಂದು ಒಪ್ಪಿಕೊಳ್ತೇನೆ, ಎಲ್ಲವನ್ನ ನಾವು ಸಾರಾಸಗಟಾಗಿ ಅವರು ಹೇಳಿದ್ರು ಅಂತ ರಿಜೆಕ್ಟ್ ಮಾಡುವಂಥದ್ದಲ್ಲ. 10,000 ವರ್ಕೌಟ್ ಆಗಿರ್ಬೋದು, ಖಂಡಿತವಾಗಿ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇದ್ದರೆ ಸುಮಾರು 9% ಜಾಸ್ತಿ ಮಹಿಳೆಯರ ಮತದಾನ ಈ ಬಾರಿ ಆಗಬೇಕಾದ್ರೆ ಮಹಿಳೆಯರಿಗೆ ಒಂದು ವಿಶ್ವಾಸ ಬಂದಿದೆ. ಮಹಿಳೆಯರಿಗೆ ನಮ್ಮ ಮೇಲೆ ವಿಶ್ವಾಸ ಬಂದಿದೆ. ಇದು ಒಂದಲ್ಲ, ಮಹಿಳೆಯರಿಗೆ ಅವರು ಹಿಂದಿನ ದಿನಗಳಲ್ಲಿ ಕೊಟ್ಟಂಥ ಬೇರೆ ಬೇರೆ ಯೋಜನೆಗಳು ಕೂಡ ಮಹಿಳೆಯರಿಗೆ ನಿತೀಶ್ ಕುಮಾರ್ ನಮ್ಮ ಪರವಾಗಿದ್ದಾರೆ ಅಂತ ಹೇಳುವಂಥ ಒಂದು ಭಾವನಾತ್ಮಕ ಸಂಬಂಧಗಳು ಅವರಲ್ಲಿದೆ. ಅದಕ್ಕೆ ಒಂದು ಆಕ್ಸಿಲರೇಷನ್ ಅಂದರೆ ಒಂದು ವೇಗ ಕೊಡುವಂಥದ್ದು, ಅದನ್ನು ಮೊನ್ನೆ 10,000 ಮಾಡಿದೆ. ನಾನು ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಚುನಾವಣೆಗಾಗಿ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನು ಮಾಡುವಂಥ ಎಲ್ಲ ಪೊಲಿಟಿಕಲ್ ಪಾರ್ಟಿ, ನೀವು RJD ಅವರು ಹೇಳ್ತಾರೆ ನಾನು 1 ಕೋಟಿ ಉದ್ಯೋಗ, ಪ್ರತಿ ಮನೆಗೆ ಒಂದು ಉದ್ಯೋಗ ಕೊಡ್ತೇನೆ ಅಂತ ಹೇಳುವಂಥದ್ದು ಈಸ್ ಇಟ್ ಪಾಸಿಬಲ್? ಅಷ್ಟು ಸುಲಭ ಸಾಧ್ಯವ? ಸರ್ಕಾರಿ ನೌಕರ ಒಬ್ಬನಿಗೆ ಅವನಿಗೆ ಬೇಕಾದಂಥ ಆರ್ಥಿಕ ಸಹಕಾರಗಳನ್ನು ಬೇರೆ ಬೇರೆ ವ್ಯವಸ್ಥೆಗಳಿಂದ ಕೊಟ್ಟು ಅವನನ್ನು ಸ್ವಂತ ಕಾಲಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವೇ ಹೊರತು ಪ್ರತಿ ಮನೆಗೂ ಒಂದು ಗೌರ್ಮೆಂಟ್ ನೌಕರಿ ಕೊಡಲಿಕ್ಕೆ ಸಾಧ್ಯವಾ? ಇಂಥ ಜೋಕುಗಳ ಮಧ್ಯೆ ನಾವು ಒಂದು ನಿಜವಾಗಿ ಅವರ ಮಹಿಳೆಯರಿಗೆ ಅವರ ಆರ್ಥಿಕ ಸಬಲೀಕರಣಕ್ಕೆ ಕೊಟ್ಟದ್ದನ್ನೇ ದೊಡ್ಡ ಇಶ್ಯೂ. 10,000 ರೂಪಾಯಿ ಮಹಿಳೆಯರ ಅಕೌಂಟಿಗೆ ಬಂದಿದ್ದು ವರ್ಕ್ ಆಗಿಲ್ಲ ಅಂತ ನಾನು ಹೇಳಲ್ಲ, ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ 9% ವೋಟಿಂಗ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರಿ. ಅದಕ್ಕೆ ವಿಪಕ್ಷಗಳು ಹೇಳ್ತಾ ಇರೋದು ಸರ್, ಇದು ವೋಟ್ ಚೋರಿ ಅಲ್ಲ, ವೋಟ್ ಖರೀದಿ ಆಗಿದೆ, ಚುನಾವಣೆಗೂ ಮುಂಚೆನೆ ಖರೀದಿ ಮಾಡಲಾಗಿದೆ ವೋಟು ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಏನು ಹೇಳ್ತೀರಿ ಅಂತ ಹೇಳಿ. ನೋಡಿ, ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಫಲತೆ ಅಂತ ಹೇಳುವಂಥ ಒಂದು ಶಬ್ದ ಇದೆ. ತಮ್ಮ ಯಾವುದೇ ಹೆಜ್ಜೆಗಳು, ನಮ್ಮ ಯಾವುದೇ ನಡಿಗೆಗಳು, ನಮ್ಮ ಯಾವುದೇ ವ್ಯವಸ್ಥೆಗಳು ಅದು ನಿಜವಾಗಿ ಇಂಪ್ಲಿಮೆಂಟೇಷನ್ ಆಗುವಂಥದ್ದು ಆಗದೆ ಗಾಳಿಯಲ್ಲಿ ಗುದ್ದಾಡುವಂಥದ್ದನ್ನು ಮಾಡೋದಕ್ಕೂ, ಇನ್ನೊಂದು ಕಡೆಯಿಂದ ಆ್ಯಕ್ಚುಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೂ. ಈಗ ಖರೀದಿ 10,000ಕ್ಕೆ ವೋಟ್ ಖರೀದಿ, ನಾವೇನು ಜನರನ್ನು ನಮಗೆ ವೋಟ್ ಹಾಕಿ ಅಂತ ಇದನ್ನು 10,000 ತಗೊಳ್ಳಿ ಅಂತ ಕೊಟ್ಟಿರುವಂಥದ್ದಲ್ಲ. ಆದರೆ ಬೇರೆಲ್ಲ ಕಡೆಗಳಲ್ಲಿ ನೋಡಿ, ಕಾಂಗ್ರೆಸ್ ಹೇಳಿರುವಂಥದ್ದು, RJD ಹೇಳಿರುವಂಥದ್ದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ತಾತ್ಕಾಲಿಕವಾದಂಥ ವ್ಯವಸ್ಥೆಗೆ ಹೇಳಿದ್ದಾರೆ. ನಮ್ಮದು ಶಾಶ್ವತ ವ್ಯವಸ್ಥೆಯ ಕಡೆ ನಾವು ಗಮನ ಕೊಟ್ಟಿದ್ದೇವೆ ಅಂತ ನನ್ನ ಅನಿಸಿಕೆ. ರೈಟ್ ಸರ್, ಒಟ್ಟಾರೆಯಾಗಿ 149 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದೀರಿ ಸರ್. ಬಹುತೇಕ NDA ಮೈತ್ರಿಕೂಟ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮುಖ್ಯಮಂತ್ರಿ ಯಾರನ್ನ ಮಾಡ್ತೀರಿ? ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡ್ತೀರೋ ಹೇಗೆ ಸರ್? ಸರ್, ಈಗಾಗಲೇ ಘೋಷಣೆ ಮಾಡಿ ಆಗಿದೆ. ನಮ್ಮ ರಾಷ್ಟ್ರೀಯ ನಾಯಕರು ಈಗಾಗಲೇ ಅದನ್ನು ಭಾರಿ ದೊಡ್ಡ ರೀತಿಯಲ್ಲಿ ಘೋಷಣೆ ಮಾಡಿದ್ದಾರೆ. ನಿಜ, ನಿತೀಶ್ ಕುಮಾರನ್ನ ಘೋಷಣೆ ಮಾಡಲಿಕ್ಕೆ ನೀವು ಆಗ ಹೇಳಿದ್ರಿ, ಹೀಗೆ ಕೊನೆಯ ಹಂತಕ್ಕೆ ಕೂಡ ಬಂದವರು ಘೋಷಣೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದು ಯಾಕೆ ಅಂತ ಹೇಳಿದರೆ, ಒಂದು ರೀತಿಯಲ್ಲಿ BJPಯವರಿಗೆ ಸ್ವಲ್ಪ ಆತಂಕ ಇದೆ ಅಂತ ಹೇಳುವಂಥದ್ದು. ನಮಗೆ ಆತಂಕ ಇಲ್ಲ. ನಾವು ಯಾವತ್ತೂ ಕೂಡ ಒಂದು ನಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡವರಿಗೆ ಕೊಟ್ಟಂಥ ಭರವಸೆ ಮತ್ತು ಆ ಹೊಂದಾಣಿಕೆ ಆಧಾರಿತವಾಗಿ ಜನರಿಗೆ ಕೊಟ್ಟಂಥ ಭರವಸೆ, ಇದಕ್ಕೆ ಯಾವತ್ತೂ ಕೂಡ ನಾವು ಅದರಿಂದ ವ್ಯತಿರಿಕ್ತವಾಗಿ ನಡ್ಕೊಳ್ಳಿಲ್ಲ, ಈಗ ಕೂಡ ನಡ್ಕೊಳ್ಳೋದಿಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ರಾಷ್ಟ್ರೀಯ ನಾಯಕರೇ ಘೋಷಣೆ ಮಾಡಿದ ಕಾರಣ ನಿತೀಶ್ ಕುಮಾರೇ ನಮ್ಮ, ಮತ್ತು ಈ ಬಾರಿ ನಿತೀಶ್ ಕುಮಾರ್ಗೆ ಇನ್ನಷ್ಟು ಹೆಚ್ಚು ಎಕ್ಸೆಪ್ಟಬಿಲಿಟಿ ಕೂಡ ಬಂದಿದೆ. ಇದನ್ನು ಕೂಡ ನಾವೆಲ್ಲ ಒಪ್ಪಿಕೊಳ್ಳಬೇಕು. ಅವರ ಕಳೆದ ಬಾರಿಯ ಏನು ಅವರಿಗೆ ಸ್ಥಾನಗಳು ಸಿಕ್ಕಿದ ಅದಕ್ಕಿಂತ ಬಾರಿ ಮುಂದಕ್ಕೆ ಹೋಗುವಂಥದ್ದನ್ನು ಕೂಡ ಈ ಬಾರಿ ನೋಡ್ತೇವೆ. ಇದರ ಅರ್ಥ ಜನ ನಿತೀಶ್ ಕುಮಾರ್ರ ಆಡಳಿತವನ್ನು ಒಪ್ಪಿಕೊಂಡಿದ್ದಾರೆ. BJP ಅದಕ್ಕೆ ಬೆಂಬಲ ಕೊಡುವಂಥದ್ದು ಅದು ಒಂದು ಸಹಜ ಪ್ರಕ್ರಿಯೆ ಅಂತ ಜನ ಭಾವಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.